ಎಸ್ಐಟಿ ವಿಚಾರಣೆಗೆ ಹಾಜರಾಗದ ಭವಾನಿ ರೇವಣ್ಣನಿಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡ್ರ ರೇವಣ್ಣ ಪತ್ನಿ ಅನ್ನುವಂತ ಪ್ರಶ್ನೆ ಇದೆ. ಮೈಸೂರಿನ 5 ಕಡೆ ಭವಾನಿ ರೇವಣ್ಣನಿಗಾಗಿ ಎಸ್ಐಟಿ ಶೋಧವನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಇವರ ನಿವಾಸಕ್ಕೆ ಹೊಳೆನರಸೀಪುರದಲ್ಲಿರುವಂತೆ ನಿವಾಸಕ್ಕೆ ಅಧಿಕಾರಿಗಳು ತೆರಳಿದ್ರು. ನಿನ್ನೆ ಸಂಜೆ ತನಕ ವೇಟ್ ಮಾಡಿದ್ದಾರೆ. ಅಲ್ಲಿವರೆಗೂ ಪತ್ತೆ ಆಗಿಲ್ಲ, ಬಂದಿಲ್ಲ. ಅವರು ವಿಚಾರಣೆಗೆ ಸಹಕಾರ ಕೊಟ್ಟಿಲ್ಲ, ವಿಚಾರಣೆಯಲ್ಲಿ ಭಾಗ್ಯ ಆಗಿಲ್ಲ. ಏನಕ್ಕೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಆ ನಿಟ್ಟಿನಲ್ಲಿ ಇದೀಗ ಎಲ್ಲಿದ್ದಾರೆ ಅಂತ ಹುಡುಕೋಕ್ ಶುರು ಮಾಡಿದ್ದಾರೆ. ಭವಾನಿ ರೇವಣ್ಣನ ಸಹೋದರಿ ಪುತ್ರನ ಮನೆ ಹಾಗೂ ಫಾರ್ಮ್ ಹೌಸು, ಭವಾನಿ ಪರಿಚಯಸ್ಥ ಗುತ್ತಿಗೆದಾರರ ಮನೆ ಹಾಗೂ ಫಾರ್ಮ್ ಹೌಸು, ಮೈಸೂರು ನಗರದ ಭವಾನಿ ರೇವಣ್ಣ ಮನೆ ಹಾಗೂ ಫಾರ್ಮ್ ಹೌಸು, ಇನ್ನು ಹಲವು ಕಡೆಯಲ್ಲಿ ಭವಾನಿ ರೇವಣ್ಣನಿಗಾಗಿ ಎಸ್ಐಟಿಯಿಂದ ಸರ್ಚಿಂಗ್ ಅನ್ನ ಮಾಡಲಾಗ್ತಾ ಇದೆ. ನೋಡಿ, ಈ ಪ್ರಕರಣದಲ್ಲಿ ಪ್ರತಿಯೊಂದು ಸಾಕ್ಷಿ ಅಥವಾ ಪ್ರತಿಯೊಂದು ವಿಚಾರಣೆ ಕೂಡ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಇದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಆಗಿರುವಂಥ ಪ್ರಕರಣ ಆಗಿದೆ. ಸೊ ಈ ಕಿಡ್ನಾಪ್ ಪ್ರಕರಣದಲ್ಲಿ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಇರೋದು ಕೂಡ ಹೌದು. ಸೊ ಹೀಗಿರಬೇಕಾದ್ರೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳ್ದವ್ರೆ ಈಗ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಏನು ಹೇಳೋಕೆ ಹೊರಟಿದ್ದಾರೆ, ಏನು ಮಾಡೋಕೆ ಹೊರಟಿದ್ದಾರೆ, ಏನು ಸಂದೇಶ ಕೊಡೋದಕ್ಕೆ ಹೋಗ್ತಿದ್ದಾರೆ ಅನ್ನೋದು ಪ್ರಶ್ನೆ. ಭವಾನಿ ಅವರ ನಡೆಗೆ ಈ ಪ್ರಕರಣದಲ್ಲಿ ಅವ್ರಿಗೆ ಮುಳುವಾಗಿರೋದು, ಅವರು ಈ ರೀತಿಯಾಗಿ ಕದ್ದು ಮುಚ್ಚಿ ಓಡಾಡ್ತಾ ಇರೋದು ಅಥವಾ ಇವರೇ ಮೊದಲು ಪತ್ರ ಬರೆದಿದ್ದು, ಇದೆಲ್ಲ ಸಾಕಷ್ಟು ಅನುಮಾನವನ್ನ ತಂದೊಡ್ಡಿತ್ತು. ವಿಚಾರಣೆಗೆ ಸಹಕಾರ ಕೊಟ್ರೆ ಈಗೇನು ವಿಚಾರಣೆಗೆ ಕರೀತಾ ಇದ್ದಾರೆ, ಏನೇನು ಪ್ರಶ್ನೆಗಳು ಕೇಳ್ತಾರೋ ಅದಕ್ಕೆ ಉತ್ತರ ಕೊಡಬೇಕಷ್ಟೇ. ಉತ್ತರ ಕೊಡೋದಕ್ಕೆ ಈ ರೀತಿಯಾಗಿ ಆಟ ಆಡಿಸ್ತಿದ್ದಾರೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅಯ್ಯೋ, ಅವ್ರು ಪ್ರಶ್ನೆ ಕೇಳ್ತಾರೆ, ಇಲ್ಲ ಅಂದರೆ ಇಲ್ಲ, ಹೌದು ಅಂದರೆ ಹೌದು, ಅದಕ್ಕೆ ಯಾಕೆ ಕಣ್ಣು ಮುಚ್ಚಲೆ ಆಡಬೇಕು ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಗೊತ್ತಿಲ್ಲ ಭವಾನಿ ಅವರ ಮನಸ್ಸಿನಲ್ಲಿ ಏನಿದೆ ಅಂತ. ಕಾನೂನು ಹೋರಾಟಕ್ಕೆ ಮುಂದೆ ಆಗಿದ್ದಾರೆ. ನಾಳೆ ಅವರ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ ನೋಡೋಣ ಅಂತ ಕಾದು ನೋಡುವಂಥ ತಂತ್ರವನ್ನು ಏನಾದರೂ ಅನುಸರಿಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ಭವಾನಿಗೂ ಕೂಡ ಸಂಕಷ್ಟ ಎದುರಾಗುವಂತೆ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಸೊ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ, ಒಂದು ವಿಚಾರಣೆಗೆ ಬರ್ತೀನಿ ಅಂತ ಹೇಳಿ ವಿಚಾರಣೆಗೆ ಬರ್ತಾ ಇಲ್ಲ, ಎರಡನೇದು ಮತ್ತು ಈ ಪ್ರಕರಣದಲ್ಲಿ ಒಂದಷ್ಟು ರೀತಿಯಾದಂಥ ಗೊಂದಲಗಳು ಕೂಡ ಇರೋದ್ರಿಂದ ಎಸ್ಐಟಿಯ ಮುಂದಿನ ನಡೆ ಏನು ಅದು ಸಾಕಷ್ಟು ಪ್ರಶ್ನೆಯಾಗಿ ಕಾಡ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ಯಾರೇ ಆಗಿದ್ರೂ ಒಂದು ಆರೋಪ ಬಂದರೆ ಅಥವಾ ನೀವು ಸಾಕ್ಷಿ ಹೇಳಬೇಕು ಅಂತ ಬಂದಾಗ ಆ ಕಾನೂನನ್ನು ಫಾಲೋ ಮಾಡಲೇಬೇಕಾಗತ್ತೆ. ಅಂಥದ್ರಲ್ಲಿ ಇವರೊಬ್ಬ ಜನಪ್ರತಿನಿಧಿ ಆಗಿದ್ದು, ಇವರ ಕುಟುಂಬಸ್ಥರೆಲ್ಲ ಜನಪ್ರತಿನಿಧಿಗಳಾಗಿದ್ದು, ಕಾನೂನಿನ ಬಗ್ಗೆ ಇವರಿಗೆ ಅರಿವಿರಬೇಕಾಗಿತ್ತು. ಆದರೆ ವಿಚಾರಣೆಗೆ ಸಹಕಾರ ಕೊಡಬೇಕು ಅಥವಾ ವಿಚಾರಣೆಯಲ್ಲಿ ಭಾಗ್ಯ ಆಗಬೇಕು ಅನ್ನೋದ್ರ ಬಗ್ಗೆ. ಬಟ್ ಯಾಕೆ ಈ ಥರದ ನಿರ್ಧಾರವನ್ನು ಕೈಗೊಂಡಿದ್ದಾರೋ ಗೊತ್ತಿಲ್ಲ. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಅವರ ಲಾಯರ್ ಮುಖಾಂತರವಾಗಿ ಒಟ್ಟಿನಲ್ಲಿ ಕಾನೂನು ಹೋರಾಟವಂತೂ ಮಾಡ್ತಾ ಇದ್ದಾರೆ. ನೆನ್ನೆ ಸಂಜೆ ಕೂಡ ಅವರ ಪರ ವಕೀಲರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಾಗ ಸಂಜೆ ಬರ್ತಾರೆ, ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಿದರು. ಸಂಜೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಭಾವಿಸಲಾಗಿತ್ತು, ಆದರೆ ಬಂದಿಲ್ಲ. ಸೊ ಈಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರ ಲಾಯರ್ ಈಗ ಜಾಮೀನನ್ನು ನೀಡಬೇಕು, ಕೊಡಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ಗೆ. ಸೊ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಅಕಸ್ಮಾತ್ ಅಲ್ಲೂ ಕೂಡ ಜಾಮೀನು ಅರ್ಜಿ ಏನಾದರೂ ವಜಾ ಆಗಿಬಿಟ್ರೆ ಭವಾನಿ ಅವ್ರಿಗೆ ಸಂಕಷ್ಟ ಎದುರಾಗತ್ತಾ? ವಿಚಾರಣೆ ಕರೆದ್ರೆ ಬಂದಿಲ್ಲ, ಸಹಕಾರ ಕೊಟ್ಟಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಸ್ಐಟಿ ಮುಂದಿನ ಆ್ಯಕ್ಷನನ್ನು ತೆಗೆದುಕೊಳ್ಳುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಸೊ ಹಾಗಾಗಿ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮಹಿಳೆಗೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ಅವರ ಪಾತ್ರವೂ ಇದೆ ಅನ್ನುವಂಥ ಒಂದು ವಿಚಾರ, ಇವ್ರ ಹೆಸರು ಒಂದೆರಡು ಕಡೆ ಉಲ್ಲೇಖ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಸಹಕಾರ ಕೊಡಿ. ಆ ಮಹಿಳೆ ಬಗ್ಗೆ ನಿಮಗೆ ಗೊತ್ತಾ, ಮಹಿಳೆ ಯಾರು ಅಂತ ಗೊತ್ತಾ, ಕಿಡ್ನಾಪ್ ಏನಾದರೂ ಮಾಡಿಸಿದ್ರಾ, ಏನಾದರೂ ಅಲ್ಲೆಲ್ಲರೂ ಕತ್ಕೂರಿಸಿದ್ರಾ, ಯಾಕೆ ಈ ಥರದ್ದು ಮಾಡಿದ್ರಿ, ಈ ಥರದ್ದೊಂದಷ್ಟು ಕ್ವಶನ್ಸ್ಗಳನ್ನು ಕೇಳಬೇಕಾಗಿತ್ತು. ಭವಾನಿ ಅವರ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದನ್ನು ನಿರೀಕ್ಷಿಸ್ತಾ ಇದ್ರು. ಆದರೆ ಭವಾನಿ ಅವರು ಯಾವುದಕ್ಕೂ ಉತ್ತರ ಕೊಡದೆ ಎಲ್ಲೋ ಹೋಗಿದ್ದಾರೆ. ಎಲ್ಲಿ ಅಂತ ಗೊತ್ತಿಲ್ಲ.